ಈ ಬಿಟ್ಕಾಯಿನ್ ಅನ್ನೋ ಬೆಂಕಿ ನಿಧಾನಕ್ಕೆ ರಾಜಕೀಯ ಗಣ್ಯರನ್ನ ಆವರಿಸಿಕೊಳ್ತಾ ಸಾಗ್ತಾ ಇದೆ. ಕಾಂಗ್ರೆಸ್ನ ಬೆಂಗಳೂರಿನ ಪ್ರಭಾವಿ ಶಾಸಕ ಹ್ಯಾರಿಸ್ ಅಂಡ್ ಸನ್ಸ್ ಇಡಿ ಕಣ್ಣಿಗೆ ಗುರಿಯಾಗಿದ್ದಾಗಿದೆ. ಆದರೆ ಇದಕ್ಕೂ ಮುನ್ನವೇ ರಾಜ್ಯ ಸರ್ಕಾರ ನಡೆಸಿದ ಸಿಐಡಿ ತನಿಖೆ ಹಣೆ ಬರಹವಾದರೂ ಏನಾಯಿತು? ಪ್ರಿಯಾಂಕರ್ಗೆ ಕೈ ತೋರಿಸಿದ ಆ ದೊಡ್ಡ ಮನೆಯವರು ಯಾರು? ರಾಜ್ಯದಲ್ಲಿ ಪರಸ್ಪರ ಹೊಂದಾಣಿಕೆಯ ರಾಜಕೀಯ ನಡುವೆ ಇದೆಯಾ ಅನ್ನೋದಕ್ಕೆ ಮೂಲಗಳಿಗೆ ಉತ್ತರವನ್ನ ಕೂಡ ಹುಡುಕ್ತಾ ಇದೆ. ನೋಡ್ಕೊ. ನಲಪಾಡ್ ಹೌಸ್ ಬೆಂಗಳೂರಿನ ಅಶೋಕ ನಗರದಲ್ಲಿರೋ ಭವ್ಯ ಬಂಗಲೆ. ಆಳೆತ್ತರದ ಗೇಟು, ಒಳಗಿದ್ದೋರು ಒಳಗೆ, ಹೊರಗಿದ್ದೋರು ಹೊರಗೆ. ಸುಭದ್ರ ಕೋಟೆಯಂತಿರೋ ಈ ಮನೆಯಲ್ಲಿ ನೆಮ್ಮದಿಯಿಂದ ನಿದ್ರೆಗೆ ಜಾರಿದ್ದವರ ಕನಸಿಗೆ ಭಂಗ ತಂದಿದ್ದೇ ಇಡಿ ಅಧಿಕಾರಿಗಳು. ಬೆಳಗ್ಗೆ ಬೆಂಗಳೂರಿನ ಅಶೋಕ ನಗರದ ನಲ್ಪಾಡ್ ಹೌಸ್ನ ಕದ ತಟ್ಟಿದ್ರು ಆಫೀಸರ್ಸ್. ಎಸ್, ಕಾಂಗ್ರೆಸ್ನ ಬೆಂಗಳೂರಿನ ಪ್ರಭಾವಿ ನಾಯಕ ಹ್ಯಾರಿಸ್ ಮತ್ತು ಪುತ್ರ ನಲಪಾಡ್ ಜನ್ಮ ಜಾಲಾಟಕ್ಕಿಳಿದ ಇಡಿ ನಿನ್ನೆ ಏಕಾಏಕಿ ಎಂಟ್ರಿ ಕೊಟ್ಟು ಇರೋ ಬರೋದನ್ನೆಲ್ಲ ಜಾಲಾಡಿ ಕೈ ತುಂಬ ಸಾಕ್ಷ್ಯ ಸಂಗ್ರಹಿಸಿ ಹೊರ ನಡೆದಿದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 21 ಗಂಟೆ ಅಪ್ಪ ಮಗನಿಗೆ ನೀರಿಳಿಸಿ ಹೋಗಿರೋ ಅಧಿಕಾರಿಗಳು ಬಿಟ್ಕಾಯಿನ್ ಅನ್ನೋ ಕನ್ನಡಿಯೊಳಗಿನ ಗಂಟಿನ ಸತ್ಯ ಶೋಧಕ್ಕಿಳಿದಿದೆ. ಆದ್ರೆ ನಿಜಕ್ಕೂ ಇದು ಮ್ಯಾಟರ್ ಅಲ್ವೇ ಅಲ್ಲ. ಅಸಲಿಗೆ ಈ ಬಿಟ್ಕಾಯಿನ್ ಅನ್ನೋ ದೊಡ್ಡೋರ ಗುಟ್ಟು ರಾಜ್ಯ ರಾಜಕೀಯದಲ್ಲೂ ಅಂಡರ್ಸ್ಟ್ಯಾಂಡಿಂಗ್ ಪಾಲಿಟಿಕ್ಸ್ಗೆ ದಾರಿ ಮಾಡಿಕೊಟ್ಟಿದ್ಯಾ ಅನ್ನೋ ಅನುಮಾನಗಳನ್ನ ಹುಟ್ಟುಹಾಕಿದೆ. ಎಸ್, ಇವತ್ತು ನಿಮ್ಮ ಒಳನೋಟದ ಬಲ್ಲ ಮೂಲಗಳೆಲ್ಲವೂ ರಾಜ್ಯ ರಾಜಕೀಯದ ಈ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ನ ಬುಡ ಜಾಲಾಡಿ ದೊಡ್ಡ ದೊಡ್ಡ ಮಾಹಿತಿಯನ್ನ ಸಂಗ್ರಹಿಸಿವೆ. ಅದೇ ಇನ್ವೆಸ್ಟಿಗೇಷನ್ ಮುಗಿದಿದೆ ಅಂತ ಹೇಳ್ತಾ ಇದ್ರು. ನಾನು ನೋಡಬೇಕು ಅದು ಎಷ್ಟು ಜನ ಜನಪ್ರತಿನಿಧಿಗಳು ಜೈಲಿಗೆ ಹೋಗ್ತಾ ಇದ್ದಾರಂತೆ. ಈ ಜನಪ್ರತಿನಿಧಿಗಳು ಜೈಲಿಗೆ ಹೋಗ್ತಾ ಇದ್ದಾರೆ ಅಂದರೆ ಕಾನೂನು ಅಂತ ಇದೆ ಅಲ್ಲ, ಸಂವಿಧಾನ ಅಂತ ಇದೆ ಅಲ್ಲ, ನ್ಯಾಯ ಕೊಡಿಸ್ಬೋದಲ್ಲ ಜನರಿಗೆ. ಈಗ ಚುನಾವಣೆಗೆ ಅಸ್ತ್ರ ಅಂತ ಇಲ್ಲ, ಸತ್ಯ ಏನಿದೆ ಇವತ್ತಿಲ್ಲ ನಾಳೆ ಹೊರಗೆ ಬರಲೇಬೇಕಲ್ಲ. ಇಲ್ಲ, ನಾನು ನೋಡಿ, ಐ ಆಮ್ ನಾಟ್ ಕಂಪ್ಲೀಟ್ಲಿ ಅವೇರ್ ಆಫ್ ದ ಫ್ಯಾಕ್ಟ್ಸ್ ಆಫ್ ದ ಕೇಸ್. ಈಗ ನೀವು ಹೇಳ್ದಂಗೆ 1 ವರ್ಷದ ಹಿಂದೆ ನಮಗೊಂದು ಬ್ರೀಫಿಂಗ್ ಕೊಟ್ಟಿದ್ದರು ಕ್ಯಾಬಿನೆಟ್ ಸಬ್ ಕಮಿಟಿಗೆ. ಅದಾದಮೇಲೆ ಸಬ್ ಕಮಿಟಿ ಅಧ್ಯಕ್ಷರು ಡೆಪ್ಟಿ CM ಇದ್ದಾರೆ, ಬಹುಶಃ ಅವರಿಗೆ ಬ್ರೀಫಿಂಗ್ ಕೊಟ್ಟಿದ್ದಾರೋ ಏನು ಗೊತ್ತಿಲ್ಲ. ಬಟ್ ಸಬ್ ಕಮಿಟಿಗೆ ಆಲ್ಮೋಸ್ಟ್ 1 year ಬ್ಯಾಕ್ ಕೊಟ್ಟಿದ್ದರು. ಕ್ಯಾಬಿನೆಟ್ ಸಬ್ ಕಮಿಟಿ ಮುಂದೆ ಬರಲಿ ಅದೇನಿದೆ, ಅಥವಾ ನನಗೆ ಅಥವಾ ಅಧ್ಯಕ್ಷರಿಗೆ ಮಾಹಿತಿ ಕೊಟ್ಟಿದ್ದಾರೆ, ನನಗೆ ಐಡಿಯಾ ಇಲ್ಲ. ನೀವು ನಮಗಾದ್ರೆ ನಾವು ನಿಮಗಾಗ್ತೀವಿ. ರಾಜ್ಯದಲ್ಲಿ ನಡೆದಿದ್ಯಾ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್? ಪ್ರಿಯಾಂಕ್ ಖರ್ಗೆ ಸ್ಫೋಟಿಸಿದ ಇದೊಂದು ಬಾಂಬ್ ಒಳನೋಟಕ್ಕೆ ನಿಜಕ್ಕೂ ಹೊಸ ಸುದ್ದಿ ಹೂರಣವನ್ನೇ ನೀಡಿದ್ದು ಸುಳ್ಳಲ್ಲ. ಪ್ರಿಯಾಂಕ್ ಹೇಳಿಕೆ ಬೆನ್ನಟ್ಟಿ ಬೇಟೆಗಿಳಿದ ಒಳನೋಟದ ಮೂಲಗಳು ಬಲು ದೊಡ್ಡ ರಹಸ್ಯವೊಂದರ ನೆರಳನ್ನ ಶೋಧಿಸಿವೆ. ನೀವು ನಮಗಾದ್ರೆ ನಾವು ನಿಮಗಾಗ್ತೀವಿ ಅನ್ನೋ ಪಕ್ಕಾ ಅಡ್ಜಸ್ಟ್ಮೆಂಟ್ ರಾಜಕೀಯದ ಪ್ರತಿಬಿಂಬ ಒಳನೋಟದ ಕಣ್ಣಿಗೆ ಕಂಡಿದೆ. ಸಿಐಡಿ ನೀಡಿದ್ದ ವರದಿಯನ್ನ ಕ್ಯಾಬಿನೆಟ್ ಉಪಸಮಿತಿಗೆ ನೀಡಿ ಸರ್ಕಾರ ಕೈ ತೊಳೆದುಕೊಂಡಾಗಿದೆ. ಇನ್ನು ಕಾಟಾಚಾರಕ್ಕೆ ಒಮ್ಮೆ ನಡೆದಿರುವ ಕ್ಯಾಬಿನೆಟ್ ಉಪಸಮಿತಿ ಸಭೆಯಲ್ಲೂ ಯಾವುದೇ ತೀರ್ಮಾನವೂ ಬಂದಿಲ್ಲ. ಸರ್ಕಾರದ ಈ ನಡೆ ನಿಜಕ್ಕೂ ನಾಡಿನ ಜನರಲ್ಲಿ 108 ಅನುಮಾನಗಳನ್ನ ಹುಟ್ಟುಹಾಕಿದೆ. ಇದರ ನಡುವೆ ಪ್ರಿಯಾಂಕ್ ಖರ್ಗೆ ಬಿಟ್ಕಾಯಿನ್ ಕೇಸಲ್ಲಿ ಆ ದೊಡ್ಡವರ ಮೇಲೆ ಮನೆ ಮೇಲೆ ಯಾಕೆ ರೇಡ್ ಆಗಿಲ್ಲ ಅಂತ ಅಡ್ಡಗೋಡೆ ಮೇಲೆ ದೀಪ ಇಟ್ಟಿದ್ದಾರೆ. ಬಿಟ್ಕಾಯಿನ್ ವಿಚಾರದಲ್ಲಿ ಸೈಲೆಂಟ್ ಆಯ್ತಾ ಸರ್ಕಾರ? ಸಿಐಡಿ ತನಿಖೆಯಲ್ಲಿ ಅಸಲಿಗೆ ಹೊರ ಬಂದದ್ದೇನು? ದೇಶದೆಲ್ಲೆಡೆ ಸಂಚಲನ ಮೂಡಿಸಿದ ಪ್ರಕರಣ ಅಂದ್ರೆ ಅದು ಬಿಟ್ಕಾಯಿನ್ ಹಗರಣ. ಶ್ರೀಕಿ ಅನ್ನೋ ಹ್ಯಾಕರ್ನ ಮೋಡಿ ಹೇಗೆಲ್ಲ ದೊಡ್ಡ ಗಂಟು ಕೈ ಬದಲಾಗಿತ್ತು ಅನ್ನೋದು ಬೆಂಕಿ ಬಿರುಗಾಳಿ ಎಬ್ಬಿಸಿತ್ತು. ಆದರೆ ಪ್ರಕರಣ ವಿಚಾರದಲ್ಲಿ ಸರ್ಕಾರ ಆರಂಭದಲ್ಲಿ ತೋರಿದ್ದ ಶೂರತ್ವ ದಿಢೀರಂತ ತಣ್ಣಗಾಗಿದ್ಯಾಕೆ ಅನ್ನೋದು ದೊಡ್ಡ ಪ್ರಶ್ನೆ. ಸಿಐಡಿ ತನಿಖೆಗೆ ನೀಡಿದ್ದ ಸರ್ಕಾರ ಅದರಿಂದ ಸಿಕ್ಕ ಉತ್ತರವನ್ನೇಕೆ ಇನ್ನೂ ಗೌಪ್ಯವಾಗಿ ಇಟ್ಟಿದೆ ಅನ್ನೋದು $1 ಮಿಲಿಯನ್ ಪ್ರಶ್ನೆ. ಶ್ರೀಕಿ ಚಕ್ರ ಸುಳಿಯಲ್ಲಿದ್ದಾರಂತೆ ಬಿಜೆಪಿ ನಾಯಕರು. ರಾಜ್ಯ ಸರ್ಕಾರ ಆಡ್ತಿದ್ಯಾ ಸೈಲೆಂಟ್ ಡ್ರಾಮಾ? ಶ್ರೀಕಿ ಅನ್ನೋ ಹ್ಯಾಕರ್ನ ಚಕ್ರವ್ಯೂಹದ ನಂಟನ್ನ ಬೆನ್ನತ್ತಿಯೇ ಹ್ಯಾರಿಸ್ ಮನೆ ಕದ ತಟ್ಟಿದ್ದಾರೆ ಇಡಿ ಅಧಿಕಾರಿಗಳು.
ಆದರೆ ನಿಜಕ್ಕೂ ಮೂಲಗಳೇ ಹೇಳುವಂತೆ ಈ ಹಣ ವರ್ತುಲ ಕೇವಲ ಹ್ಯಾರಿಸ್ ವ್ಯಾಪ್ತಿಗಷ್ಟೇ ಸೀಮಿತವಲ್ಲ ಅಂತಿವೆ. ಇದಕ್ಕೆ ಸಾಕ್ಷಿ ಅನ್ನುವಂತೆ ಪ್ರಿಯಾಂಕರ್ಗೆ ಕೂಡ ಬಿಜೆಪಿ ನಾಯಕರ ಮನೆಯತ್ತ ಕೈ ತೋರಿಸಿದ್ದಾರೆ. ಹಾಗಿದ್ರೆ ಎಲ್ಲವೂ ಗೊತ್ತಿದ್ರೂ ಸರ್ಕಾರ ಸೈಲೆಂಟ್ ಇರೋದ್ಯಾಕೆ? ಬಲ್ಲ ಮೂಲಗಳ ಖಚಿತ ಮಾಹಿತಿಯಂತೆ ಕಳ್ಳಾಟದಲ್ಲಿ ಆಡಳಿತ ವಿಪಕ್ಷಗಳ ನಾಯಕರ ನೆರಳಿರೋದ್ರಿಂದಾನೇ ಇಬ್ರು ಗಪ್ ಚುಪ್ ಇದ್ದಾರೆ ಅಂತಾನೆ ಹೇಳಲಾಗ್ತಿದೆ. ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇಡಿ ಅಧಿಕಾರಿಗಳು ನಿನ್ನೆಯಿಂದ ಕಾಂಗ್ರೆಸ್ನ ಪ್ರಭಾವಿ ಶಾಸಕ ಆಗಿರುವಂಥ ಹ್ಯಾರಿಸ್ ಹಾಗೂ ಹ್ಯಾರಿಸ್ ಪುತ್ರರಿಗೆ ಸಂಬಂಧಪಟ್ಟಂತೆ ಒಟ್ಟು 17 ಕಡೆ ದಾಳಿಯನ್ನು ಮಾಡಿತ್ತು. ಇವತ್ತು ಬೆಳಗ್ಗೆವರೆಗೂ ಕೂಡ ದಾಳಿ ಮುಂದುವರೆತು. ಸುಮಾರು 21 ಗಂಟೆ ಕಾಲ ದಾಳಿ ನಡೆದಿದೆ. ದಾಳಿಯ ಸಂದರ್ಭದಲ್ಲಿ ಏನೆಲ್ಲ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಏನೆಲ್ಲ ಸಿಕ್ಕಿದೆ, ಶ್ರೀಕಿ ವಿಚಾರವಾಗಿ ನಂಟನೆ ಇಟ್ಟುಕೊಂಡಿದ್ರು ಅಂತ ಹೇಳಿ ಇದೇ ಕಾರಣಕ್ಕೆ ದಾಳಿ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಆದರೆ ಸ್ಪಷ್ಟವಾದಂಥ ಅಧಿಕೃತವಾದಂಥ ಮಾಹಿತಿ ಇನ್ನೂ ಹೊರಬಿದ್ದಿಲ್ಲ. ಆದರೆ ಇಡೀ ದಾಳಿ ಆಗಿರೋದಂತೂ ಮಾತ್ರ ಸ್ಪಷ್ಟವಾಗಿ ಗೊತ್ತಿದೆ ಎಲ್ರಿಗೂ ಕೂಡ. 21 ಗಂಟೆಗಳ ಕಾಲ ಶಾಸಕ ಹ್ಯಾರಿಸ್ ಮನೆಯಲ್ಲಿ, ಅವರ ಪುತ್ರ ಆದಂಥ ಒಮರ್ ಮನೆಯಲ್ಲಿ, ಹಾಗೆ ನಲ್ಪಾಡ್ ಮನೆಯಲ್ಲಿ, ಅವರಿಗೆ ಸಂಬಂಧಪಟ್ಟಂಥ ಕಚೇರಿಗಳಲ್ಲಿ ಸೇರಿದಂತೆ ಇನ್ನಿತರ ಒಟ್ಟು 17 ಕಡೆ ದಾಳಿಯನ್ನು ಮಾಡಿದೆ. ಈಗ ಈ ಬಿಟ್ಕಾಯಿನ್ನ ಬೆಂಕಿ ಇತ್ತಲ್ಲ, ಅದೇ ಕಾರಣಕ್ಕೋಸ್ಕರ ದಾಳಿ ಆಗಿದೆ ಅಂತ ಕೂಡ ಹೇಳಲಾಗ್ತದೆ. ಆದರೆ ರಾಜಕೀಯ ಗಣ್ಯರ ಬುಡಕ್ಕೆ ಬರ್ತಾ ಇರೋದು ಹ್ಯಾರಿಸ್ ಆಯಿತು. ಈಗ ಹಾಗಾದರೆ ಮುಂದೆ ಯಾರಿಗೆಲ್ಲ ಈಗ ಶಾಕ್ ಕಾದಿದೆ ಅನ್ನೋ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಯಾಕೆ ಅಂತಂದರೆ ಪ್ರಿಯಾಂಕಾ ಖರ್ಗೆ ಅವರು ಒಂದಷ್ಟು ವಿಚಾರವನ್ನು ಹೇಳಿದ್ದಾರೆ. ಅವ್ರು ಹೇಳ್ತಾರೆ, ಯಾಕೆ ಆಲ್ರೆಡಿ ನಲ್ಪಾಡೆ ಹೇಳ್ಕೊಂಡಿದ್ದಾರೆ ನಮಗೆ ಪರಿಚಯ ಇದ್ದಾನೆ ಅಂತೇಳಿ. ಅದನ್ನು ಬಿಟ್ಟು ದೊಡ್ಡವ್ರನ್ನ ಯಾಕೆ ಅವರು ಹೋಗಿ ರೈಡ್ ಮಾಡ್ತಿಲ್ಲ? ಹಾಗಾದ್ರೆ ದೊಡ್ಡವ್ರು ಯಾರು? ಅಡ್ಜಸ್ಟ್ಮೆಂಟ್ ರಾಜಕೀಯದ ಗಾಳಿ ಆಡ್ತಿರೋದು ಯಾಕೆ ಅನ್ನುವ ಪ್ರಶ್ನೆಗಳು ಕೂಡ ಉದ್ಭವ ಆಗುತ್ತೆ. ಈ ಬಿಟ್ಕಾಯಿನ್ ಅನ್ನೋ ಬೆಂಕಿ ನಿಧಾನಕ್ಕೆ ರಾಜಕೀಯ ಗಣ್ಯರನ್ನ ಆವರಿಸಿಕೊಳ್ತಾ ಸಾಗ್ತಾ ಇದೆ. ಕಾಂಗ್ರೆಸ್ನ ಬೆಂಗಳೂರಿನ ಪ್ರಭಾವಿ ಶಾಸಕ ಹ್ಯಾರಿಸ್ ಅಂಡ್ ಸನ್ಸ್ ಇಡಿ ಕಣ್ಣಿಗೆ ಗುರಿಯಾಗಿದ್ದಾಗಿದೆ. ಆದರೆ ಇದಕ್ಕೂ ಮುನ್ನವೇ ರಾಜ್ಯ ಸರ್ಕಾರ ನಡೆಸಿದ ಸಿಐಡಿ ತನಿಖೆ ಹಣೆ ಬರಹವಾದರೂ ಏನಾಯಿತು? ಪ್ರಿಯಾಂಕರ್ಗೆ ಕೈ ತೋರಿಸಿದ ಆ ದೊಡ್ಡ ಮನೆಯವರು ಯಾರು? ರಾಜ್ಯದಲ್ಲಿ ಪರಸ್ಪರ ಹೊಂದಾಣಿಕೆಯ ರಾಜಕೀಯ ನಡುವೆ ಇದೆಯಾ ಅನ್ನೋದಕ್ಕೆ ಮೂಲಗಳಿಗೆ ಉತ್ತರವನ್ನು ಕೂಡ ಹುಡುಕ್ತಾ ಇದೆ. ನೋಡ್ಕೊ. ನಲಪಾಡ್ ಹೌಸ್ ಬೆಂಗಳೂರಿನ ಅಶೋಕ ನಗರದಲ್ಲಿರೋ ಭವ್ಯ ಬಂಗಲೆ. ಆಳೆತ್ತರದ ಗೇಟು, ಒಳಗಿದ್ದೋರು ಒಳಗೆ, ಹೊರಗಿದ್ದೋರು ಹೊರಗೆ. ಸುಭದ್ರ ಕೋಟೆಯಂತಿರೋ ಈ ಮನೆಯಲ್ಲಿ ನೆಮ್ಮದಿಯಿಂದ ನಿದ್ರೆಗೆ ಜಾರಿದ್ದವರ ಕನಸಿಗೆ ಭಂಗ ತಂದಿದ್ದೇ ಇಡಿ ಅಧಿಕಾರಿಗಳು. ಬೆಳಗ್ಗೆ ಬೆಂಗಳೂರಿನ ಅಶೋಕ ನಗರದ ನಲ್ಪಾಡ್ ಹೌಸ್ನ ಕದ ತಟ್ಟಿದ್ರು ಆಫೀಸರ್ಸ್. ಎಸ್, ಕಾಂಗ್ರೆಸ್ನ ಬೆಂಗಳೂರಿನ ಪ್ರಭಾವಿ ನಾಯಕ ಹ್ಯಾರಿಸ್ ಮತ್ತು ಪುತ್ರ ನಲಪಾಡ್ ಜನ್ಮ ಜಾಲಾಟಕ್ಕಿಳಿದ ಇಡಿ ನಿನ್ನೆ ಏಕಾಏಕಿ ಎಂಟ್ರಿ ಕೊಟ್ಟು ಇರೋ ಬರೋದನ್ನೆಲ್ಲ ಜಾಲಾಡಿ ಕೈ ತುಂಬ ಸಾಕ್ಷ್ಯ ಸಂಗ್ರಹಿಸಿ ಹೊರ ನಡೆದಿದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 21 ಗಂಟೆ ಅಪ್ಪ ಮಗನಿಗೆ ನೀರಿಳಿಸಿ ಹೋಗಿರೋ ಅಧಿಕಾರಿಗಳು ಬಿಟ್ಕಾಯಿನ್ ಅನ್ನೋ ಕನ್ನಡಿಯೊಳಗಿನ ಗಂಟಿನ ಸತ್ಯ ಶೋಧಕ್ಕಿಳಿದಿದೆ. ಆದ್ರೆ ನಿಜಕ್ಕೂ ಇದು ಮ್ಯಾಟರ್ ಅಲ್ವೇ ಅಲ್ಲ. ಅಸಲಿಗೆ ಈ ಬಿಟ್ಕಾಯಿನ್ ಅನ್ನೋ ದೊಡ್ಡೋರ ಗುಟ್ಟು ರಾಜ್ಯ ರಾಜಕೀಯದಲ್ಲೂ ಅಂಡರ್ಸ್ಟ್ಯಾಂಡಿಂಗ್ ಪಾಲಿಟಿಕ್ಸ್ಗೆ ದಾರಿ ಮಾಡಿಕೊಟ್ಟಿದ್ಯಾ ಅನ್ನೋ ಅನುಮಾನಗಳನ್ನ ಹುಟ್ಟುಹಾಕಿದೆ. ಎಸ್, ಇವತ್ತು ನಿಮ್ಮ ಒಳನೋಟದ ಬಲ್ಲ ಮೂಲಗಳೆಲ್ಲವೂ ರಾಜ್ಯ ರಾಜಕೀಯದ ಈ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ನ ಬುಡ ಜಾಲಾಡಿ ದೊಡ್ಡ ದೊಡ್ಡ ಮಾಹಿತಿಯನ್ನ ಸಂಗ್ರಹಿಸಿವೆ. ಅದೇ ಇನ್ವೆಸ್ಟಿಗೇಷನ್ ಮುಗಿದಿದೆ ಅಂತ ಹೇಳ್ತಾ ಇದ್ರು. ನಾನು ನೋಡಬೇಕು ಅದು ಎಷ್ಟು ಜನ ಜನಪ್ರತಿನಿಧಿಗಳು ಜೈಲಿಗೆ ಹೋಗ್ತಾ ಇದ್ದಾರಂತೆ. ಈ ಜನಪ್ರತಿನಿಧಿಗಳು ಜೈಲಿಗೆ ಹೋಗ್ತಾ ಇದ್ದಾರೆ ಅಂದರೆ ಕಾನೂನು ಅಂತ ಇದೆ ಅಲ್ಲ, ಸಂವಿಧಾನ ಅಂತ ಇದೆ ಅಲ್ಲ, ನ್ಯಾಯ ಕೊಡಿಸ್ಬೋದಲ್ಲ ಜನರಿಗೆ. ಈಗ ಚುನಾವಣೆಗೆ ಅಸ್ತ್ರ ಅಂತಿಲ್ಲ, ಸತ್ಯ ಏನಿದೆ ಇವತ್ತಿಲ್ಲ ನಾಳೆ ಹೊರಗೆ ಬರಲೇಬೇಕಲ್ಲ. ಇಲ್ಲ, ನಾನು ನೋಡಿ, ಐ ಆಮ್ ನಾಟ್ ಕಂಪ್ಲೀಟ್ಲಿ ಅವೇರ್ ಆಫ್ ದ ಫ್ಯಾಕ್ಟ್ಸ್ ಆಫ್ ದ ಕೇಸ್. ಈಗ ನೀವು ಹೇಳ್ದಂಗೆ 1 ವರ್ಷದ ಹಿಂದೆ ನಮಗೊಂದು ಬ್ರೀಫಿಂಗ್ ಕೊಟ್ಟಿದ್ದರು ಕ್ಯಾಬಿನೆಟ್ ಸಬ್ ಕಮಿಟಿಗೆ. ಅದಾದಮೇಲೆ ಸಬ್ ಕಮಿಟಿ ಅಧ್ಯಕ್ಷರು ಡೆಪ್ಟಿ CM ಇದ್ದಾರೆ, ಬಹುಶಃ ಅವರಿಗೆ ಬ್ರೀಫಿಂಗ್ ಕೊಟ್ಟಿದ್ದಾರೋ ಏನು ಗೊತ್ತಿಲ್ಲ. ಬಟ್ ಸಬ್ ಕಮಿಟಿಗೆ ಆಲ್ಮೋಸ್ಟ್ 1 year ಬ್ಯಾಕ್ ಕೊಟ್ಟಿದ್ದರು. ಕ್ಯಾಬಿನೆಟ್ ಸಬ್ ಕಮಿಟಿ ಮುಂದೆ ಬರಲಿ ಅದೇನಿದೆ, ಅಥವಾ ನನಗೆ ಅಥವಾ ಅಧ್ಯಕ್ಷರಿಗೆ ಮಾಹಿತಿ ಕೊಟ್ಟಿದ್ದಾರೆ, ನನಗೆ ಐಡಿಯಾ ಇಲ್ಲ. ನೀವು
ನಮಗಾದ್ರೆ ನಾವು ನಿಮಗಾಗ್ತೀವಿ. ರಾಜ್ಯದಲ್ಲಿ ನಡೆದಿದ್ಯಾ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್? ಪ್ರಿಯಾಂಕ್ ಖರ್ಗೆ ಸ್ಫೋಟಿಸಿದ ಇದೊಂದು ಬಾಂಬ್ ಒಳನೋಟಕ್ಕೆ ನಿಜಕ್ಕೂ ಹೊಸ ಸುದ್ದಿ ಹೂರಣವನ್ನೇ ನೀಡಿದ್ದು ಸುಳ್ಳಲ್ಲ. ಪ್ರಿಯಾಂಕ್ ಹೇಳಿಕೆ ಬೆನ್ನಟ್ಟಿ ಬೇಟೆಗಿಳಿದ ಒಳನೋಟದ ಮೂಲಗಳು ಬಲು ದೊಡ್ಡ ರಹಸ್ಯವೊಂದರ ನೆರಳನ್ನ ಶೋಧಿಸಿವೆ. ನೀವು ನಮಗಾದ್ರೆ ನಾವು ನಿಮಗಾಗ್ತೀವಿ ಅನ್ನೋ ಪಕ್ಕಾ ಅಡ್ಜಸ್ಟ್ಮೆಂಟ್ ರಾಜಕೀಯದ ಪ್ರತಿಬಿಂಬ ಒಳನೋಟದ ಕಣ್ಣಿಗೆ ಕಂಡಿದೆ. ಸಿಐಡಿ ನೀಡಿದ್ದ ವರದಿಯನ್ನ ಕ್ಯಾಬಿನೆಟ್ ಉಪಸಮಿತಿಗೆ ನೀಡಿ ಸರ್ಕಾರ ಕೈ ತೊಳೆದುಕೊಂಡಾಗಿದೆ. ಇನ್ನು ಕಾಟಾಚಾರಕ್ಕೆ ಒಮ್ಮೆ ನಡೆದಿರುವ ಕ್ಯಾಬಿನೆಟ್ ಉಪಸಮಿತಿ ಸಭೆಯಲ್ಲೂ ಯಾವುದೇ ತೀರ್ಮಾನವೂ ಬಂದಿಲ್ಲ. ಸರ್ಕಾರದ ಈ ನಡೆ ನಿಜಕ್ಕೂ ನಾಡಿನ ಜನರಲ್ಲಿ 108 ಅನುಮಾನಗಳನ್ನ ಹುಟ್ಟುಹಾಕಿದೆ. ಇದರ ನಡುವೆ ಪ್ರಿಯಾಂಕ್ ಖರ್ಗೆ ಬಿಟ್ ಕಾಯಿನ್ ಕೇಸಲ್ಲಿ ಆ ದೊಡ್ಡವರ ಮೇಲೆ ಮನೆ ಮೇಲೆ ಯಾಕೆ ರೇಡ್ ಆಗಿಲ್ಲ ಅಂತ ಅಡ್ಡಗೋಡೆ ಮೇಲೆ ದೀಪ ಇಟ್ಟಿದ್ದಾರೆ. ಬಿಟ್ ಕಾಯಿನ್ ವಿಚಾರದಲ್ಲಿ ಸೈಲೆಂಟ್ ಆಯ್ತಾ ಸರ್ಕಾರ? ಸಿಐಡಿ ತನಿಖೆಯಲ್ಲಿ ಅಸಲಿಗೆ ಹೊರ ಬಂದದ್ದೇನು? ದೇಶದೆಲ್ಲೆಡೆ ಸಂಚಲನ ಮೂಡಿಸಿದ ಪ್ರಕರಣ ಅಂದ್ರೆ ಅದು ಬಿಟ್ ಕಾಯಿನ್ ಹಗರಣ. ಶ್ರೀಕಿ ಅನ್ನೋ ಹ್ಯಾಕರ್ನ ಮೋಡಿ ಹೇಗೆಲ್ಲ ದೊಡ್ಡ ಗಂಟು ಕೈ ಬದಲಾಗಿತ್ತು ಅನ್ನೋದು ಬೆಂಕಿ ಬಿರುಗಾಳಿ ಎಬ್ಬಿಸಿತ್ತು. ಆದರೆ ಪ್ರಕರಣ ವಿಚಾರದಲ್ಲಿ ಸರ್ಕಾರ ಆರಂಭದಲ್ಲಿ ತೋರಿದ್ದ ಶೂರತ್ವ ದಿಢೀರಂತ ತಣ್ಣಗಾಗಿದ್ಯಾಕೆ ಅನ್ನೋದು ದೊಡ್ಡ ಪ್ರಶ್ನೆ. ಸಿಐಡಿ ತನಿಖೆಗೆ ನೀಡಿದ್ದ ಸರ್ಕಾರ ಅದರಿಂದ ಸಿಕ್ಕ ಉತ್ತರವನ್ನೇಕೆ ಇನ್ನೂ ಗೌಪ್ಯವಾಗಿ ಇಟ್ಟಿದೆ ಅನ್ನೋದು $1 ಮಿಲಿಯನ್ ಪ್ರಶ್ನೆ. ಶ್ರೀಕಿ ಚಕ್ರ ಸುಳಿಯಲ್ಲಿದ್ದಾರಂತೆ ಬಿಜೆಪಿ ನಾಯಕರು. ರಾಜ್ಯ ಸರ್ಕಾರ ಆಡ್ತಿದ್ಯಾ ಸೈಲೆಂಟ್ ಡ್ರಾಮಾ? ಶ್ರೀಕಿ ಅನ್ನೋ ಹ್ಯಾಕರ್ನ ಚಕ್ರವ್ಯೂಹದ ನಂಟನ್ನ ಬೆನ್ನತ್ತಿಯೇ ಹ್ಯಾರಿಸ್ ಮನೆ ಕದ ತಟ್ಟಿದ್ದಾರೆ ಇಡಿ ಅಧಿಕಾರಿಗಳು. ಆದರೆ ನಿಜಕ್ಕೂ ಮೂಲಗಳೇ ಹೇಳುವಂತೆ ಈ ಹಣ ವರ್ತುಲ ಕೇವಲ ಹ್ಯಾರಿಸ್ ವ್ಯಾಪ್ತಿಗಷ್ಟೇ ಸೀಮಿತವಲ್ಲ ಅಂತಿವೆ. ಇದಕ್ಕೆ ಸಾಕ್ಷಿ ಅನ್ನುವಂತೆ ಪ್ರಿಯಾಂಕ್ ಖರ್ಗೆ ಕೂಡ ಬಿಜೆಪಿ ನಾಯಕರ ಮನೆಯತ್ತ ಕೈ ತೋರಿಸಿದ್ದಾರೆ. ಹಾಗಿದ್ರೆ ಎಲ್ಲವೂ ಗೊತ್ತಿದ್ರೂ ಸರ್ಕಾರ ಸೈಲೆಂಟ್ ಇರೋದ್ಯಾಕೆ? ಬಲ್ಲ ಮೂಲಗಳ ಖಚಿತ ಮಾಹಿತಿಯಂತೆ ಕಳ್ಳಾಟದಲ್ಲಿ ಆಡಳಿತ ವಿಪಕ್ಷಗಳ ನಾಯಕರ ನೆರಳಿರೋದ್ರಿಂದಾನೇ ಇಬ್ರು ಗಪ್ ಚುಪ್ ಇದ್ದಾರೆ ಅಂತಾನೆ ಹೇಳಲಾಗ್ತಿದೆ. ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇಡಿ ಅಧಿಕಾರಿಗಳು ನಿನ್ನೆಯಿಂದ ಕಾಂಗ್ರೆಸ್ನ ಪ್ರಭಾವಿ ಶಾಸಕ ಆಗಿರುವಂಥ ಹ್ಯಾರಿಸ್ ಹಾಗೂ ಹ್ಯಾರಿಸ್ ಪುತ್ರರಿಗೆ ಸಂಬಂಧಪಟ್ಟಂತೆ ಒಟ್ಟು 17 ಕಡೆ ದಾಳಿಯನ್ನು ಮಾಡಿತ್ತು. ಇವತ್ತು ಬೆಳಗ್ಗೆವರೆಗೂ ಕೂಡ ದಾಳಿ ಮುಂದುವರೆತು. ಸುಮಾರು 21 ಗಂಟೆ ಕಾಲ ದಾಳಿ ನಡೆದಿದೆ. ದಾಳಿಯ ಸಂದರ್ಭದಲ್ಲಿ ಏನೆಲ್ಲ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಏನೆಲ್ಲ ಸಿಕ್ಕಿದೆ, ಶ್ರೀಕಿ ವಿಚಾರವಾಗಿ ನಂಟನೆ ಇಟ್ಟುಕೊಂಡಿದ್ರು ಅಂತ ಹೇಳಿ ಇದೇ ಕಾರಣಕ್ಕೆ ದಾಳಿ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಆದರೆ ಸ್ಪಷ್ಟವಾದಂಥ ಅಧಿಕೃತವಾದಂಥ ಮಾಹಿತಿ ಇನ್ನೂ ಹೊರಬಿದ್ದಿಲ್ಲ. ಆದರೆ ಇಡೀ ದಾಳಿ ಆಗಿರೋದಂತೂ ಮಾತ್ರ ಸ್ಪಷ್ಟವಾಗಿ ಗೊತ್ತಿದೆ ಎಲ್ರಿಗೂ ಕೂಡ. 21 ಗಂಟೆಗಳ ಕಾಲ ಶಾಸಕ ಹ್ಯಾರಿಸ್ ಮನೆಯಲ್ಲಿ, ಅವರ ಪುತ್ರ ಆದಂಥ ಒಮರ್ ಮನೆಯಲ್ಲಿ, ಹಾಗೆ ನಲ್ಪಾಡ್ ಮನೆಯಲ್ಲಿ, ಅವರಿಗೆ ಸಂಬಂಧಪಟ್ಟಂಥ ಕಚೇರಿಗಳಲ್ಲಿ ಸೇರಿದಂತೆ ಇನ್ನಿತರ ಒಟ್ಟು 17 ಕಡೆ ದಾಳಿಯನ್ನು ಮಾಡಿದೆ. ಈಗ ಈ ಬಿಟ್ಕಾಯಿನ್ನ ಬೆಂಕಿ ಇತ್ತಲ್ಲ, ಅದೇ ಕಾರಣಕ್ಕೋಸ್ಕರ ದಾಳಿ ಆಗಿದೆ ಅಂತ ಕೂಡ ಹೇಳಲಾಗ್ತದೆ. ಆದರೆ ರಾಜಕೀಯ ಗಣ್ಯರ ಬುಡಕ್ಕೆ ಬರ್ತಾ ಇರೋದು ಹ್ಯಾರಿಸ್ ಆಯಿತು. ಈಗ ಹಾಗಾದರೆ ಮುಂದೆ ಯಾರಿಗೆಲ್ಲ ಈಗ ಶಾಕ್ ಕಾದಿದೆ ಅನ್ನೋ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಯಾಕೆ ಅಂತಂದರೆ ಪ್ರಿಯಾಂಕಾ ಖರ್ಗೆ ಅವರು ಒಂದಷ್ಟು ವಿಚಾರವನ್ನು ಹೇಳಿದ್ದಾರೆ. ಅವ್ರು ಹೇಳ್ತಾರೆ, ಯಾಕೆ ಆಲ್ರೆಡಿ ನಲ್ಪಾಡೆ ಹೇಳ್ಕೊಂಡಿದ್ದಾರೆ ನಮಗೆ ಪರಿಚಯ ಇದ್ದಾನೆ ಅಂತೇಳಿ. ಅದನ್ನು ಬಿಟ್ಟು ದೊಡ್ಡವ್ರನ್ನ ಯಾಕೆ ಅವರು ಹೋಗಿ ರೈಡ್ ಮಾಡ್ತಿಲ್ಲ? ಹಾಗಾದ್ರೆ ದೊಡ್ಡವ್ರು ಯಾರು? ಅಡ್ಜಸ್ಟ್ಮೆಂಟ್ ರಾಜಕೀಯದ ಗಾಳಿ ಆಡ್ತಿರೋದು ಯಾಕೆ ಅನ್ನುವ ಪ್ರಶ್ನೆಗಳು ಕೂಡ ಉದ್ಭವ ಆಗುತ್ತೆ.